ಎಪಿಸೋಡ್ 1 82 kg ಇಂದ 66 kg ಆಗಿದ್ದು ನೋಡಿದ್ದಾಯಿತು. ಎಪಿಸೋಡ್ 2 ಆರ್ ಪ್ರೀವಿಯಸ್ ವಿಡಿಯೋನಲ್ಲಿ ಜಿಮ್ಗೆ ಜಾಯಿನ್ ಆಗಿದ್ದು, ಅದರ ಪ್ರಿಪ್ರೇಷನ್ಸ್ ಎಸೆನ್ಷಿಯಲ್ಸ್ ತಗೊಂಡಿದ್ದು, ಯಾವ ಥರ ವರ್ಕೌಟ್ ಮಾಡ್ತಿದ್ದೆ ಅಂತ ನೋಡಿದ್ವಿ. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಪರ್ಸನಲ್ ಟ್ರೈನರ್ ಅವರಿದ್ರೆ ಏನಾಗತ್ತೆ, ಹೇಗೆ ಚೂಸ್ ಮಾಡಿಕೊಂಡೆ, ಪ್ರೆಸೆಂಟ್ ಫುಡ್, ಅದರ ಪ್ರಿಪ್ರೇಷನ್ಸ್, ಮಿಲ್ಸ್ ಇಂಟೆಕ್ ಬಗ್ಗೆ ನೋಡ್ತಾ ಹೋಗೋಣ. ಜೊತೆ ಪ್ರೀವಿಯಸ್ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ ಕ್ವಶನ್ಸ್ಗೂ ಆನ್ಸರ್ಸ್ ನೋಡ್ತಾ ಹೋಗೋಣ. ನಾನು ವರ್ಕೌಟ್ ಮಾಡುವಾಗ ನನ್ನ ಪಾಸ್ಚರ್ಸ್ ಕರೆಕ್ಟ್ ಇದೆಯಾ, ಕರೆಕ್ಟ್ ವೆಯ್ಟ್ ಲಿಫ್ಟ್ ಮಾಡ್ತಿದ್ದೀನಾ, ನಾನು ತಿಂತಿರೋ ಫುಡ್ ಕರೆಕ್ಟ್ ಇದೆಯಾ, ಏನು ಫುಡ್ ತಿನ್ನಬೇಕು, ಪ್ರೋಟೀನ್ ಪೌಡರ್ ಬೇಕಾ ಬಿಗಿನರ್ಸ್ಗೆ, ಈ ಕ್ವಶನ್ಸ್ಗೂ ಸಹ ಆನ್ಸರ್ ನೋಡ್ತಾ ಹೋಗೋಣ. ಆಸ್ ಎ ಬಿಗಿನರ್ ಆಗಿ ನಾನು ಶುರು ಮಾಡಿದಾಗ ನನ್ನ ಪ್ರಾಸೆಸ್ ಹೇಗಿತ್ತು ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ. ನಿಮ್ಮ ಫಿಟ್ನೆಸ್ ಜರ್ನಿಗೆ ಪ್ಲೀಸ್ ಟ್ರೈನರ್, ನ್ಯೂಟ್ರಿಷನ್, ಡಾಕ್ಟರ್ ಅಸಿಸ್ಟೆನ್ಸ್ ತಗೊಂಡು ಪ್ಲೀಸ್ ಸ್ಟಾರ್ಟ್ ಮಾಡಿ. ಹೇ ಫ್ರೆಂಡ್, ಈ ಚಾನಲ್ ಹೊಸದಾಗಿ ಬಂದಿರೋರಿಗೆ ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪರ್ಸನಲ್ ಟ್ರೈನರ್ನ ಈ 6 ವಿಷಯಗಳಿಗೆ ಫೈನಲೈಸ್ ಮಾಡಿಕೊಂಡೆ. ಫಸ್ಟ್, ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ಫಾರ್ಮ್ ವಿಷಯವಾಗಿ. ಸೆಕೆಂಡ್, ಪರ್ಸನಲೈಸ್ ವರ್ಕೌಟ್ ಪ್ಲ್ಯಾನ್ಸಿಗೆ. ಥರ್ಡ್, ಅಕೌಂಟಬಿಲಿಟಿ ಹೊಣೆಗಾರಿಕೆಗೆ. ಫೋರ್ತ್, ನ್ಯೂಟ್ರಿಷನ್ ಗೈಡೆನ್ಸಿಗೆ. ಫಿಫ್ತ್, ಟೈಮ್ ಎಫಿಷಿಯನ್ಸಿಗೆ. ಸಿಕ್ಸ್ತ್, ಗೋಲ್ ಟ್ರ್ಯಾಕಿಂಗ್ ಮತ್ತು ಪ್ರೋಗ್ರೆಸ್ ಅಪ್ಡೇಟ್ಸಿಗೆ. ಮೊದಲನೇದು ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ಫಾರ್ಮ್. ನಾನು ವರ್ಕೌಟ್ ಮಾಡುವಾಗ ಕರೆಕ್ಟ್ ಪಾಶ್ಚರಿಂದ ವರ್ಕೌಟ್ ಮಾಡ್ತಿದ್ದೀನಾ ಅಂತ ತುಂಬ ಸಲ ಅಂದ್ಕೊಳ್ತಾ ಇದ್ದೆ. ಪರ್ಸನಲ್ ಟ್ರೈನರ್ ಇದ್ದರೆ ಸರಿಯಾದ ಪಾಶ್ಚರ್, ಬ್ರೀತಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಇದು ಇಂಜುರೀಸ್ನ ಪ್ರಿವೆಂಟ್ ಮಾಡುತ್ತೆ, ಜೊತೆ ಸರಿಯಾದ ಮಸಲ್ ಆಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್, ಪರ್ಸನಲೈಸ್ಡ್ ವರ್ಕೌಟ್ ಪ್ಲ್ಯಾನ್ಸ್. ಪ್ರತಿಯೊಬ್ಬರ ಬಾಡಿ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದ್ದೇ ಇದೆ, ಗೊತ್ತೇ ಇದೆ. ಟ್ರೈನರ್ ನಮ್ಮ ಗೋಲ್ಗೆ ತಕ್ಕಂತೆ ಪ್ಲ್ಯಾನ್ ಮಾಡಿಕೊಡ್ತಾರೆ. ಅದು ಫ್ಯಾಟ್ ಲಾಸ್ ಆಗಿರ್ಬೋದು, ಮಸಲ್ ಗೈನ್ ಆಗಿರ್ಬೋದು, ಸ್ಟ್ರೆಂತ್ ಬಿಲ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಾಪರ್ ಡೈರೆಕ್ಷನ್ ಟ್ರೈನರ್ ಕೊಡ್ತಾರೆ. ನಾನೀಗ ಮಸಲ್ ಆ್ಯಂಡ್ ಸ್ಟ್ರೆಂತ್ ಮೇಲೆ ಪ್ರೆಸೆಂಟ್ ಫೋಕಸ್ ಮಾಡ್ತಾ ಇದ್ದೀನಿ. ಮೂರನೇದು ಅಕೌಂಟಬಿಲಿಟಿ, ಹೊಣೆಗಾರಿಕೆ. ಇದಂತೂ ನನಗೆ ನೆಸೆಸಿಟಿ ಆಗಿದೆ. ಡೇ ಪ್ಯಾಟರ್ನ್ ಬ್ರೇಕ್ ಆದರೆ ತುಂಬ ಫೀಲ್ ಆಗುತ್ತೆ. ಕೆಲವೊಮ್ಮೆ ಲೇಸಿ, ಸಮ್ ಡೇಸ್ ಯಾವುದೋ ಕಾರಣಗಳಿಗೆ ಸ್ಕಿಪ್ ಮಾಡಬೇಕು ಅನ್ಸುತ್ತೆ. ಟ್ರೈನರ್ ಇದ್ದರೆ ಇಬ್ಬರು ಕೂಡ ಅಕೌಂಟೇಬಲ್ ಆಗಿರ್ತೀವಿ. ಜೊತೆ ಪ್ರತಿ ರಿಪಿಟೇಷನ್ನಲ್ಲೂ ಎನ್ಕರೇಜ್, ಅಸಿಸ್ಟೆನ್ಸ್ ಆ್ಯಂಡ್ ಮೋಟಿವ್ ಮಾಡ್ತಾರೆ. ಇನ್ನು ಫೋರ್ತ್, ನ್ಯೂಟ್ರಿಷನ್ ಗೈಡೆನ್ಸ್. ವರ್ಕೌಟ್ ಮಾತ್ರ ಸಾಲಲ್ಲ, ಜೊತೆ ಪ್ರಾಪರ್ ಫುಡ್ ಇಂಟೇಕ್ ಇರಬೇಕು. ಟ್ರೈನರ್ ನಮಗೆ ಡಯಟ್ ಬಗ್ಗೆ ತಿಳಿಸ್ತಾರೆ, ಜೊತೆ ನಮಗೆ ಅಗತ್ಯವಾದ ಕಸ್ಟಮ್ ಡಯಟ್ ಪ್ಲಾನ್ ಕೂಡ ಮಾಡಿಕೊಡ್ತಾರೆ. ಇದು ನನ್ನ 1 ಮಂತ್ ಕಂಟಿನ್ಯೂಸ್ ಮಿಲ್ ಪ್ಲಾನ್ ಆಗಿತ್ತು. ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಸ್ನ್ಯಾಕ್, ಲಂಚ್, ಈವ್ನಿಂಗ್ ಸ್ನ್ಯಾಕ್, ಡಿನ್ನರ್, ಇದರ ಪಿಕ್ಚರ್ಸ್ನ ಕೂಡ ರೆಗ್ಯುಲರ್ ಆಗಿ ಕೇಳ್ತಾರೆ ಆ್ಯಂಡ್ ಮಾನಿಟರ್ ಮಾಡ್ತಾರೆ. 5ನೇದು ಟೈಮ್ ಎಫಿಷಿಯನ್ಸಿ. ಇನ್ನು ಬ್ಯುಸಿ ಲೈಫ್ನಲ್ಲಿದ್ದರೆ ಜಿಮ್ನಲ್ಲಿ ಪ್ರತಿ ನಿಮಿಷನೂ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೈನರ್ ಪ್ರತಿ ಬಾರಿ ಟೈಮ್ ಸರಿಯಾದ ರೀತಿಯಲ್ಲಿ ಯೂಸ್ ಆಗ್ತಿದೆಯಾ ಅದನ್ನು ಸಹ ನೋಡಿಕೊಂಡು ಗೈಡ್ ಮಾಡ್ತಾರೆ. ಪರ್ಸನಲಿ ಟೈಮ್ ಎಫಿಷಿಯನ್ಸಿ ಮೇಲೆ ಟ್ರೈನರ್ ಜೊತೆ ನಾನು ಕೂಡ ವರ್ಕೌಟ್ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಪಾಯಿಂಟ್, ಸಿಕ್ಸ್ತ್, ಗೋಲ್ ಟ್ರ್ಯಾಕಿಂಗ್ ಆ್ಯಂಡ್ ಪ್ರೋಗ್ರೆಸ್ ಅಪ್ಡೇಟ್ಸ್. ಟ್ರೈನರ್ ನಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸ್ಟ್ರೆಂತ್ ಹೇಗೆ ಬಿಲ್ಡ್ ಆಗ್ತಿದೆ, ಟ್ರಾನ್ಸ್ಫಾರ್ಮೇಷನ್ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ. ಇದರಿಂದ ಸೇಫ್ ಆಗಿ ಫಾಸ್ಟರ್ ರಿಸಲ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ವ್ಯಾಲ್ಯೂ ಪಾಯಿಂಟ್ ಒಂದಿದೆ. ಟ್ರೈನರ್ನ ಫೈನಲೈಸ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಪ್ಲೀಸ್ ಅವ್ರ ಜೊತೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ. 1 hour ಸೆಷನ್ ಇದ್ದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ನಿಮ್ಮ ಗೋಲ್ಸ್ ಹೇಗೆ ಅಸಿಸ್ಟೆನ್ಸ್ ಮಾಡ್ತಾರೆ, ಅವರು ಪ್ರೊಫೆಷನಲಿ ಸೀರಿಯಸ್ ಆಗಿದ್ದಾರಾ ಅಥವಾ ಫೋನ್ ನೋಡ್ಕೊಂಡು ಡಿಸ್ಟ್ರಾಕ್ಟ್ ಆಗಿದ್ದಾರಾ, ಅನಗತ್ಯ ಅನ್ನೆಸೆಸರಿ ಸಪ್ಲಿಮೆಂಟ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರಾ ನೋಡ್ಕೊಳ್ಳಿ. ಗುಡ್ ಟ್ರೈನರ್ ಪ್ರತಿ ವರ್ಕೌಟ್ನಲ್ಲಿ ಪಾಸ್ಚರ್ ಸರಿ ಮಾಡ್ತಾರೆ, ಇಂಜುರೀಸ್ನ ತಪ್ಪಿಸ್ತಾರೆ, ನಮ್ಮ ಹೆಲ್ತ್ ಗೋಲ್, ಫಿಟ್ನೆಸ್ ಲೆವೆಲ್ ತಿಳ್ಕೊಂಡು ಪ್ಲಾನ್ ಮಾಡಿಕೊಡ್ತಾರೆ, ಮೋಟಿವ್ ಕೂಡ ಮಾಡ್ತಾರೆ ನಮ್ಮ ಲಿಮಿಟ್ ತಿಳ್ಕೊಂಡು. ಇನ್ನು ಜಿಮ್ ಮಾತ್ರ ಅಲ್ಲ, ಸ್ಲೀಪ್, ಡಯಟ್, ರಿಕವರಿ ಬಗ್ಗೆ ಕೂಡ ಗಮನ ಕೊಡ್ತಾರೆ. ರೆಗ್ಯುಲರ್ ಆಗಿ ಪ್ರೋಗ್ರೆಸ್ ಮೆಷರ್ ಮಾಡ್ತಾನೆ ಇರ್ತಾರೆ. ಲೀಡ್ ಬೈ ಎಕ್ಸಾಂಪಲ್. ತಾವು ಹೇಳೋದು ತಾವೇ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾರೆ. ಇದು ಬೆಸ್ಟ್ ಟ್ರೈನರ್ನ ಲಕ್ಷಣ ಆರ್ ಗುರುತು. ಟ್ರೈನರ್ ಇಂದ ವೆಯ್ಟ್ ಲಿಫ್ಟ್ ಮಾಡುವಾಗ ಪಾಸ್ಚರ್ ಕರೆಕ್ಟ್ ಆಗ್ತಿದೆ. ಅವರ ಅಸಿಸ್ಟೆನ್ಸ್ ಇಂದ ಕರೆಕ್ಟ್ ವೆಯ್ಟ್ ಲಿಫ್ಟ್ ಮಾಡ್ತಾ ವೆಯ್ಟ್ನ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಇವತ್ತು ಪರ್ಸನಲ್ ಟ್ರೈನರ್ ಸ್ಯಾಮ್ ಜೊತೆ ಇದ್ದೀವಿ. ಇವರೇ ಕಂಪ್ಲೀಟ್ ಆಗಿ ಎಲ್ಲದರಲ್ಲೂ ಗೈಡ್ ಮಾಡ್ತಿರೋದು, ಇನ್ಕ್ಲೂಡಿಂಗ್ ನ್ಯೂಟ್ರಿಷನ್, ನನ್ನ ಪಾಸ್ಚರ್ ಕರೆಕ್ಟ್ ಮಾಡ್ತಿರೋದು, ಎಲ್ಲ ವಿಷಯದಲ್ಲೂ ನೀವು ನೋಡಿದ್ರಿ. ಐ ಆಮ್ ಹ್ಯಾಪಿ ವಿತ್ ಹಿಮ್. ಲಿಟ್ರಲಿ ಎಲ್ಲ ವಿಷಯದಲ್ಲೂ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಟೆಲ್ ಮಿ ಅಬೌಟ್ ಯುವರ್ ಸರ್ಟಿಫಿಕೇಷನ್ಸ್. Level 3, I did level 3 personal training certification also, plus sports nutrition. And also group class ka certification is also there. So till now I did this much. I used to train a lot of people, so in that from beginners to professional bodybuilders also will be there. So you approached me for muscle building. So actually I would like to help you with that. Anyway, you're doing good now. I'm happy to have him. Thank you. Thank you.
ಇನ್ನು ಫೈನಲ್ ಆಗಿ ಫುಡ್ ಆ್ಯಂಡ್ ಸಪ್ಲಿಮೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಫಿಟ್ನೆಸ್ ಜರ್ನಿ ಶುರು ಮಾಡಿದಾಗ ಎಲ್ಲರೂ ಡಿಫ್ರೆಂಟಾಗಿ ಹೇಳ್ತಿದ್ರು. ಕನ್ಫ್ಯೂಷನ್ ಸ್ಟೇಟ್ನಲ್ಲಿದ್ದೆ. ಪ್ರೋಟೀನ್ ಪೌಡರ್ ತಗೊಬ್ರೋ, ಇನ್ನೊಬ್ಬರು ಸಪ್ಲಿಮೆಂಟ್ಸ್ ಬೇಡ, ನ್ಯಾಚುರಲ್ ಫುಡ್ ಸಾಕು ಅಂತ. ಲಿಟ್ರಲಿ ಐ ಡಿಡಂಟ್ ನೋ ವಾಟ್ ವಾಸ್ ರೈಟ್. ನಾನು August 4th September 5th ಅಂದರೆ 42 days ಮಾರ್ನಿಂಗ್ ಓಟ್ಸ್ ಆ್ಯಂಡ್ ಫ್ರೂಟ್ಸ್, ಮಧ್ಯಾಹ್ನ ರೈಸ್, ಪಲ್ಯ, ಪನ್ನೀರ್, ರಾತ್ರಿ ಚಪಾತಿ ಜೊತೆ ಪನ್ನೀರ್ ಪಲ್ಯ ತಿಂತಿದ್ದೆ. ಆಗ ನನ್ನ ಫೋಕಸ್ ವರ್ಕೌಟ್ ಮಿಸ್ ಆಗೋದು ಬೇಡ ಅನ್ನೋದಷ್ಟೇ ಇತ್ತು. September 15th ಪ್ರೆಸೆಂಟ್ವರೆಗೂ ಟ್ರೈನರ್ ಕೊಟ್ಟ ನ್ಯೂಟ್ರಿಷನ್ ಗೈಡೆನ್ಸಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ 50 grams ಓಟ್ಸ್ ಪ್ಲಸ್ ಫ್ರೂಟ್ಸ್, ಮಾರ್ನಿಂಗ್ ಸ್ನ್ಯಾಕ್ 2 slices of brown bread with 1 spoon peanut butter, lunch 100 grams brown rice plus 100 grams paneer plus salad, evening roasted peanuts 50 grams sweet potato, dinner 1 chapati 100 grams paneer, boiled veggies. ಇದು ನನ್ನ ಫುಡ್ ಇಂಟೇಕ್ ಆಗಿದೆ ಪ್ರೆಸೆಂಟ್ವರೆಗೂ. ಎಲ್ಲ ಸಪ್ಲಿಮೆಂಟ್ಸ್ಗೂ ಮುಂಚೆ ನಮ್ಮ ರಿಯಲ್ ಪವರ್ ಕಮ್ಸ್ ಫ್ರಮ್ ಫುಡ್ಡಿಂದನೇ. ನಮ್ಮ ಬಾಡಿ ಡಸಂಟ್ ಗ್ರೋ ಇನ್ ದ ಜಿಮ್. ನಾವು ತಿನ್ನೋದೇ ಬಿಲ್ಡ್ ಆಗೋದು. ಅದರಿಂದ ಮಿಲ್ಸ್ ಪ್ರಾಪರ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ತಗೊಳ್ಳೋ ಫುಡ್ಡಿಂದ ಬೆಸ್ಟ್ ನ್ಯೂಟ್ರಿಷನ್ ಸಿಗ್ತಿದೆ ಅಂದರೆ ಸಪ್ಲಿಮೆಂಟ್ಸ್ ಉಪಯೋಗ ಅಷ್ಟಿಲ್ಲ. ನಾನು 66 kg ಇದ್ದೀನಿ. ಆ್ಯಸ್ ಎ ಜಿಮ್ ಬಿಗಿನರ್ ಆಗಿ ನನ್ನ ಬಾಡಿಗೆ 1 kgಗೆ 1.5 grams ಪ್ರೋಟೀನ್ ಬೇಕು. ನಾನು ತಿಂತಿರೋ ಫುಡ್ನಲ್ಲಿ ಟೋಟಲ್ 75.6 grams ಪ್ರೋಟೀನ್ ಸಿಗ್ತಿದೆ. ಇಟ್ ಈಸ್ ಗುಡ್ ಫಾರ್ ಜನರಲ್ ಫಿಟ್ನೆಸ್ ಆರ್ ಫ್ಯಾಟ್ ಲಾಸ್. ನಾನು ಮಸಲ್ ಗೇನ್ಗೂ ಫೋಕಸ್ ಆ್ಯಂಡ್ ಟ್ರೈನ್ ಮಾಡ್ತಿರೋ ಕಾರಣ 24 grams ಅಡಿಷನಲ್ ಪ್ರೋಟೀನ್ ಬೇಕಾಗ್ತಿದೆ. October 5th ನಾನು ವೇ ಪ್ರೋಟೀನ್ ತಗೊಳ್ಳೋಕೆ ಶುರು ಮಾಡಿದೆ. ಮೊದಲಿಗೆ ಮಸಲ್ ಬ್ಲೇಸ್ ತಗೊಳ್ತಿದ್ದೆ, ಈಗ ಆಪ್ಟಿಮಮ್ ನ್ಯೂಟ್ರಿಷನ್ ವೇ ಪ್ರೋಟೀನ್ ತಗೊಳ್ತಿದ್ದೀನಿ. ಇಲ್ಲಿ ನನಗೆ ಕಡಿಮೆ ಆಗ್ತಿದ್ದ ಪ್ರೋಟೀನ್ ವೇ ಪ್ರೋಟೀನ್ ಅದನ್ನ ಫುಲ್ಫಿಲ್ ಆರ್ ಸಪೋರ್ಟ್ ಮಾಡ್ತಿದ್ದೆ. ನನ್ನ ಫುಡ್ ಇಂಟೇಕಿಂದ 80% ಪ್ರೋಟೀನ್ ಸಿಗ್ತಿದ್ರೆ ವೇ ಪ್ರೋಟೀನಿಂದ 20% ಆ್ಯಡ್ ಆಗ್ತಿದೆ. ವರ್ಕೌಟ್ ಆದಮೇಲೆ ಮಸಲ್ ರಿಕವರಿಗೆ ಉಪಯೋಗ ಆಗ್ತಿದೆ. ವರ್ಕೌಟ್ಗೆ 10 minutes ಬಿಫೋರ್ ಕ್ರಿಯಾಟಿನ್ನ ಸ್ಟ್ರೆಂತ್ಗೆ ತಗೊಳ್ತಾ ಇದ್ದೀನಿ. ನಿಜವಾದ ಗ್ರೋತ್ ನಮ್ಮ ಕಿಚನಿಂದಾನೇ ಶುರುವಾಗುತ್ತೆ. ಫಿಟ್ನೆಸ್ ಅನ್ನೋರ ಮನೆಯಲ್ಲಿ ಒಬ್ಬರು ಎಲ್ಲ ರೀತಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮಾಡ್ತಿರ್ತಾರೆ. ಅವರೆಲ್ಲರಿಗೂ ಹಾರ್ಟ್ ಫೆಲ್ ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಪ್ರೀತಿಯಿಂದ ಫುಡ್ ಪ್ರಿಪೇರ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಪಪ್ಪ, ನನ್ನ ನ್ಯೂಟ್ರಿಷನ್ಗೆ ಹೆಲ್ಪ್ ಮಾಡ್ತಿರೋದಕ್ಕೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಎಲ್ಲ ರೆಡಿ ಮಾಡಿಕೊಂಡು ಮಾಡೋಕ್ಕೆ ಈಸಿ. ಓಕೆ, ಏನು ಟೈಮ್ ತೊಗೊಳುತ್ತೆ ಲೈಕ್ ಮಾಡೋದಕ್ಕೆ ಓವರಾಲ್ 3 meals? 1-2 hour ಆಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೊಂದಾಗಿ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ಆಗುತ್ತೆ. ಹೆಂಗೆ ಲೈಕ್ ಅಡುಗೆ ಎಲ್ಲ ಮಾಡೋದು ತುಂಬ ಸುಲಭ ಇರುತ್ತಾ ಆರ್ ಹೋಗ್ತಾ ಈಸಿ ಆಗುತ್ತಾ ಅಥವಾ ಕಷ್ಟ ಆಗುತ್ತೆ? ಈಸಿ ಆಗುತ್ತೆ. ಪಪ್ಪ ಹಿಂದೆಯಿಂದನೂ ಮಾಡಿಕೊಡ್ತಿದ್ದಾರೆ. ಕಷ್ಟ ಇದ್ದೇ ಇದೆ, ಅದು ಅವ್ರು ಹೇಳ್ತಿದ್ದಾರೆ ಇಲ್ಲ ಅನ್ನೋ ಥರ. ಬಟ್ ಅಡ್ಜಸ್ಟ್ ಆಗಿ ಈಗ ಏನೋ ಮಾಡ್ಕೊಂಡು ಹೋಗ್ತಿರೋದಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಈಗ ಈಸಿ ಆಗಿದೆ. ಲೈಕ್ ಏನು ಹೇಳ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಿದೆಯಲ್ಲ, ನಿಮಗೂ ಗೊತ್ತಿದೆ. ರಿಪೀಟೆಡ್ ಮಿಲ್ಲೇ ತಿಂದಿರೋ ಕಾರಣ ಅಷ್ಟು ಕಾಂಪ್ಲೆಕ್ಸ್ ಏನಿರಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ, ಮುಂದೆ ಹೋಗ್ತಾ ಹಾಂ ಅದು ಸುಲಭ ಆಗುತ್ತೆ. ಪಪ್ಪನೇ ಎಲ್ಲ ವಿಷಯದಲ್ಲೂ ಫುಡ್ಡಿಗೆ ಸಪೋರ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಪಪ್ಪ. ಇದು ಪರ್ಸನಲ್ ಟ್ರೈನರ್ ಫುಡ್ ಆ್ಯಂಡ್ ಸಪೋರ್ಟಿವ್ ಸಪ್ಲಿಮೆಂಟ್ಸ್ ಬಗ್ಗೆ ಎಪಿಸೋಡ್ 3 ಆರ್ ಪಾರ್ಟ್ 3 ವಿಡಿಯೋ ಆಗಿತ್ತು. ಫಿಟ್ನೆಸ್ ವಿಷಯದಲ್ಲಿ ಟ್ರೈನರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಡಿಸಿಷನ್ಸ್ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಯಾಮ್ ಫಾರ್ ಬೀಯಿಂಗ್ ಮೈ ಪರ್ಸನಲ್ ಟ್ರೈನರ್. ನಿಮ್ಮ ಇನ್ಸೈಟ್ಸ್ ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಫಿಟ್ನೆಸ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಫಿಟ್ನೆಸ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.